ಫಸ್ಟ್ ನನಗೆ ಬಲ್ಲಡೆ ಸೊಂಟದಾಗ ನೋವು ಬಂತಿರಿ ಸರ. ಅಲ್ಲಿದ್ದ ಅದು ಅಲ್ಲಿ ನೋವು ಬಂದದ್ಕೆ ಪ್ರಾಣಾಯಾಮರು ಬೆಳಗ್ಗೆ ಡಾಕ್ಟ್ರ್ ಕಡೆ ತೋರಿಸಿದ್ವಿ ಸರ್. ಅಲ್ಲಿ 3 ತಿಂಗ್ಳು ಟ್ರೀಟ್ಮೆಂಟ್ ತಗೊಂಡು ಸರ್. ಅಲ್ಲಿ ಸ್ವಲ್ಪ ಆರಾಮಾಗಲಿಲ್ಲ ಸರ್. ಅಲ್ಲಿದ್ದ ಮತ್ತು ಫಿಸಿಯೋಥೆರಪಿ ಅಂತೇಳಿ ಅಖಿಲ್ ಶೇಖ್ ಅಂತದ ಸರ್ ಹಾವೇರಿಯಲ್ಲಿ, ಅವ್ರ ಕಡೆ ತೋರಿಸಿದ್ವಿ. ಅಲ್ಲಿ ಸ್ವಲ್ಪ ಆರಾಮಾಗಲಿಲ್ಲ ಸರ್. ಅಲ್ಲಿದ್ದ ಮತ್ತು ಹಾವೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ ಸರ್. ಅವರು MR ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರ್ರಿ MR ಸ್ಕ್ಯಾನಿಂಗ್ ಮಾಡ್ಸ್ಕೊಂಬಂದ್ವಿ. MR ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರಕ್ಕೆ 3 ಕಡೆ ಸಣ್ಣ ಸಣ್ಣ ಡಿಸ್ಕ್ ಅದಾವೆ ರೀ, ಆಪ್ರೇಷನ್ ಮಾಡಬೇಕು ಅಂದರು. ಆಯ್ತು ಬಿಡ್ರಿ ಅಂಥೇಳಿ ಬಿಟ್ವಿ ಸರ್. ಬಿಟ್ಟು ಮತ್ತು ನಾನು ಬೇಕಾದ್ರೆ ಒಬ್ಬರು HO ಸಾಹೇಬ್ರು ಅದಾರ ಸರ್, 12 ಅಂಥೇಳಿ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಆಪ್ರೇಷನ್ ಬ್ಯಾಡ್ರಿ, ಸಕ್ಸಸ್ ಆಗೋದು ಕಡಿಮೆ ಅಂದ್ರೆ ಭಾಳ ಕಡಿಮೆ ಸಕ್ಸಸ್ ಆಗೋದು, ಆಪ್ರೇಷನ್ ಮಾಡಿರಿ ಹಂಗೆ ಟ್ರೀಟ್ಮೆಂಟ್ ತೊಗೊಳ್ರಿ ಅಂದ್ರೆ. ಆಯ್ತು ಬಿಡ್ರಿ ಅಂಥೇಳಿ ಅಲ್ಲಿದ್ದ ದಾವಣಗೆರೆಗೆ ಹೋದೆ ಸರ್. ದಾವಣಗೆರೆಗೆ ಹೋಗಿ ಅಲ್ಲಿ ಸತ್ಯನಾರಾಯಣ ಡಾಕ್ಟ್ರ್ ಕಡೆ ತೋರಿಸಿದ್ವಿ ಸರ್. ಅದು ಅವರು ಒಂದು ತಿಂಗಳು ಟ್ರೀಟ್ಮೆಂಟ್ ಕೊಡ್ತು ಸರ್. ಟ್ರೀಟ್ಮೆಂಟ್ ಕೊಟ್ಟ ನಂತರ ಅವರು ಅಡ್ಮಿಟ್ ಆಗಬೇಕು ಅಂದರು ಸರ್. ಅಡ್ಮಿಟ್ ಆಗಿರಿ, ಮುಂದೆ ನಾವು ನೋಡಿ ಹೇಳ್ತೀನಿ ನಿಮಗೆ ಅಂತಂದರೆ. ಅಷ್ಟೊತ್ತಿಗೆ ಕೊರೋನಾ ಬಂತು ಸರ್. ಕೊರೋನಾ ಬಂತು, ಅಡ್ಮಿಟ್ ಆಗಲಿಲ್ಲ ಸರ್. ಆಗಲಿ ಬಿಡು, ಹೋಗ್ಲಿ ಬಿಡು ಅಂತಂದು ಅಲ್ಲಿ ಈ ಕಾಲು ನೋವು ಮತ್ತು ಕೈ ನೋವು ಬರಕತ್ತಿ ಸರ್. ಕಾಲು ಬರಗಡೆ ಕಾಲು, ಆಮೇಲೆ ಕೈ ನೋವು ಬರೋದಕ್ಕೆ ಪಾಶಿ ಹೊಡೆದೈತಿ ಅಂಥೇಳಿ ಹಲ್ಗಾಕ್ಕೆ ಹೋದೆ ಸರ್, ಕಾರವಾರ ಕಡೆ ಹಲ್ಗಾಕ್ಕೆ. ಅಲ್ಲಿ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡೆ. ಇಲ್ಲರಿ ನಿಮ್ಗೆ ನಮ್ಮ ಕಾಯಿಲೆ ಅಂತೂ ಅಲ್ಲ, ಮತ್ತು ನಮ್ಮ ಕಡೆ ಏನು ಬರೋ ಅವಶ್ಯಕತೆ ಇಲ್ಲ ಅಂದರು. ಅಲ್ಲಿ ಬಿಟ್ವಿ ಸರ್. ಅಲ್ಲಿ ಬಿಟ್ಟು ಮಂಗ್ಳೂರಿಗೆ ಹೋದೆ ಸರ್. NFI ಹೋದೆ ಸರ್. NFIಗೆ ಅಲ್ಲಿ ತೋರಿಸಿದ್ವಿ ಸರ್. ಅವರು ಟ್ರೀಟ್ಮೆಂಟ್ ನಿಮ್ಗೆ ಅಂಥ ದೊಡ್ಡ ಏನು ಕಾಯಿಲೆ ಅಲ್ಲ, ಆಪ್ರೇಷನ್ ಮಾಡೋ ಕಾಯಿಲೆ ಅಲ್ರಿ, ನಾ ಗುಳಿಗೆ ಟ್ರೀಟ್ಮೆಂಟ್ ಅಂತೇಳಿ ಅವರು 2 ತಿಂಗಳು ಗುಳಿಗೆ ಕೊಟ್ಟಾರೆ ಸರ್. ಆ ಗುಳಿಗೆ ತಗೊಂಡೆ. ಆಮೇಲೆ ಮತ್ತು ನಾವು ಇಲ್ಲಿ ಒಬ್ಬರು ಡಾಕ್ಟ್ರು ಸಿದ್ದಿಂಗೌಡ ಡಾಕ್ಟ್ರ್ ಕಡೆ ಕಳಿಸ್ಕೊಟ್ರು ಸರ್. ಸಿದ್ದಿಂಗೌಡ್ರ ಬಂದು ಭೇಟಿಯಾದ್ವಿ. ಇಲ್ಲರಿ ನಾ ಆರಾಮ ಮಾಡ್ತೀನಿ ಅಂತ ಹೇಳಿದ್ರೆ ಆಯ್ತು ಅಂತೇಳಿ ಇಲ್ಲೇ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸರ್. ಮತ್ತು ಮಂಗಳೂರು ಗುಳಿಗೆ ಮತ್ತು ಕೋಟೆ ತಗೊಳಕ್ಕೆ ಹೇಳಿದ್ರು ಸರ್ ಸಿದ್ದಿಂಗೌಡ ಡಾಕ್ಟ್ರ್ ಸಾಹೇಬ್ರು. ಆ ಪ್ರಕಾರ ಗುಳಿಗೆ ತೊಗೊಳಕ್ಕೆ ರೀ ಸ್ವಲ್ಪ ಇಂಪ್ರೂವ್ ಆಗ್ಯದ ಸರ್.